ದ್ವಿತೀಯ PUC ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 4 ಅಧ್ಯಾಯಗಳ ಮೇಲೆ ಕೇಳಬಹುದಾದ ವೆರಿ ಇಂಪಾರ್ಟೆಂಟ್ MCQs ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಇವತ್ತು 5ನೆಯ ಪಾಠ ಎ ಸನ್ನಿ ಮಾರ್ನಿಂಗ್. ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ರೊಮ್ಯಾಂಟಿಕ್ ಸ್ಟೋರಿಯನ್ನು ಹೊಂದಿರತಕ್ಕಂಥ ಈ ಸ್ಟೋರಿಯ MCQsಗಳನ್ನು ನೋಡುವಂಥ ಸಮಯ ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋನ ಮೊದಲಿನಿಂದ ಕೊನೆಯವರೆಗೆ ನೋಡಿ ಮತ್ತು ಅಂಕಗಳನ್ನು ಪಡೆಯಿರಿ. ಈ ಒಂದು ಪಾಠದ ಮೇಲೆ 4 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಕೇಳಲಿದ್ದು ಒಟ್ಟು 8 ಅಂಕದ ಪ್ರಶ್ನೆಗಳು ಈ ಒಂದು ಪಾಠದ ಮೇಲೆ ಬರ್ತಾ ಇವೆ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ ಇದೇ ಪಾಠವನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಈಗ ಮೊದಲ ಪ್ರಶ್ನೆಗೆ ನಾವು ಹೋಗೋಣ ವಿದ್ಯಾರ್ಥಿಗಳೇ. The action in a sunny morning take place in the retired corner of a park in. ಹಾಗಾದರೆ ಈ ಒಂದು ನಾಟಕ ನಡೆದಿರುವುದು ಎಲ್ಲಿ ಅಂತ ಪ್ರಶ್ನೆ ಕೇಳಲಾಗಿದೆ. ಈ ಒಂದು ನಾಟಕ ನಡೆದಿರತಕ್ಕಂಥದ್ದು ಮ್ಯಾಡ್ರಿಡ್ ಅಂತಕ್ಕಂತಹ ಒಂದು ಪಾರ್ಕ್ನಲ್ಲಿ, ಮ್ಯಾಡ್ರಿಡ್ ಅಂತಕ್ಕಂಥ ಒಂದು ಸಿಟಿಯ ಪಾರ್ಕ್ನಲ್ಲಿ ನಡೆದಿದೆ ಅಂತ ಹೇಳ್ತಾರೆ. ಸೊ ಮೊದಲನೇ ಉತ್ತರವನ್ನು ನೋಡಿದ್ವಿ ವಿದ್ಯಾರ್ಥಿಗಳೇ. ಈಗ ಎರಡನೆಯ ಉತ್ತರವನ್ನು ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದ ಪ್ಲೇ ಎ ಸನ್ನಿ ಮಾರ್ನಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ದ ಸಿಲ್ವರ್ ಮೆಡನ್ ಯಾರು ಅಂತಂದರೆ ಡೋನಾ ಲಾರಾ. ದ ಗ್ಯಾಲೆಂಟ್ ಯಂಗ್ ಮೆನ್ ಅಂತಂದರೆ ಡಾನ್ ಗೊನ್ಜಾಲೋ. ಮತ್ತು ದ ಓಲ್ಡ್ ಮ್ಯಾನ್ ಸರ್ವೆಂಟ್ ಯಾರು ಅಂತಂದರೆ ಜುನಿಟೋ. ಸೊ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ ನಿಮಗೀಗ. ಸಿಲ್ವರ್ ಮೆಡನ್ ಲಾರಾ ಅಂತಂದರೆ A2 ಬಂದಿರಬೇಕು. A2 ಎಲ್ಲಿದೆ ನೋಡ್ಕೊಳ್ಳಿ. A2 ಎರಡು ಕಡೆ ಇದೆ. ಇನ್ನು ಬಿ ನೋಡ್ಕೊಳ್ಳೋಣ. ಬಿ ಯಾವುದು ಅಂತಂದರೆ ದ ಗ್ಯಾಲೆಂಟ್ ಅಂದರೆ ಅದು 1 ಬಂದಿರಬೇಕು. ಅಂದರೆ ಸಿ, ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಬರೋಣ. 3ನೇ ಪ್ರಶ್ನೆ. ಸೊ 3ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಡೋನಾ ಲಾರಾ ಬ್ರಿಂಗ್ಸ್ ಬ್ರೆಡ್ ಕ್ರಮ್ಸ್ ಟು ದ ಪಾರ್ಕ್ ರೆಗ್ಯುಲರ್ಲಿ ಫಾರ್. ಅವಳು ದಿನಾಲೂ ಬ್ರೆಡ್ ಕ್ರಮ್ಸ್ಗಳನ್ನು ಅಥವಾ ಈ ಬ್ರೆಡ್ನ ಚೂರುಗಳನ್ನು ಯಾರಿಗಾಗಿ ತರ್ತಾ ಇದ್ದಳು ಅಂತಂದರೆ ಅವಳು ತರ್ತಾ ಇರ್ತಕ್ಕಂಥದ್ದು ಬರ್ಡ್ಸ್ಗಳಿಗಾಗಿ, ಪಕ್ಷಿಗಳಿಗಾಗಿ ಅಂತ ಹೇಳ್ತಾರೆ. 4ನೇ ಪ್ರಶ್ನೆ. ದ ವರ್ಡ್ಸ್ ಸ್ಪೈರೆಸ್ಟ್, ಗ್ಲಟನ್ಸ್, ಲೀಸ್ಟ್ ಟಿಮಿಡ್ ಆ್ಯಂಡ್ ಫಿಲಾಸಫರ್ ಆರ್ ಯೂಸ್ಡ್ ಇನ್ ದ ಪ್ಲೇ ಅ ಸನ್ನಿ ಮಾರ್ನಿಂಗ್ ಟು ಡಿಸ್ಕ್ರೈಬ್. ಯಾವ ಒಂದು ವಸ್ತುಗಳನ್ನು ವರ್ಣನೆ ಮಾಡಲಿಕ್ಕಾಗಿ ಈ ಪದಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅಂತಂದರೆ ಪೀಸನ್ಸ್, ಅಲ್ಲಿ ಬಂದಿರತಕ್ಕಂತಹ ಪಾರಿವಾಳಗಳನ್ನು ಅವರು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಇನ್ನು 5ನೇ ಪ್ರಶ್ನೆ. ಚೂಸ್ ದ ಸ್ಟೇಟ್ಮೆಂಟ್ ವಿತ್ ಇನ್ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇ ಸನ್ನಿ ಮಾರ್ನಿಂಗ್ ಅಂತ ಹೇಳಿದ್ದಾರೆ. ಯಾವುದು ತಪ್ಪಾದ ಉತ್ತರ ಇದೆಯೋ ಅದನ್ನು ಗುರುತಿಸಿ ಅಂತ ಹೇಳಲಾಗಿದೆ. ಇಲ್ಲಿ ಸರಿಯಾದ ತಪ್ಪು ಯಾವುದು ಅಂತಂದರೆ ಪೆಟ್ರಾ ಆ್ಯಂಡ್ ಜುನಿಟೋ ಆಕ್ಯುಪೈಡ್ ಡೋನಾ ಲಾರಾಸ್ ರೆಗ್ಯುಲರ್ ಬೆಂಚ್ ಅನ್ನೋದು ತಪ್ಪಾದ ಇನ್ಕರೆಕ್ಟ್ ಆಗಿರುವಂತಹ ಒಂದು ಉತ್ತರವಾಗಿದೆ. ಸೊ ವಿದ್ಯಾರ್ಥಿಗಳೇ, ನಾವು 6ನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. 6ನೇ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ರೈಟ್ ಸೀಕ್ವೆನ್ಸ್ ಆಫ್ ಇನ್ಸಿಡೆಂಟ್ಸ್ ಆ್ಯಸ್ ದೇ ಟೇಕ್ ಪ್ಲೇಸ್ ಇನ್ ಸನ್ನಿ ಮಾರ್ನಿಂಗ್ ಅಂತ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಸರಿಯಾದ ಉತ್ತರವನ್ನು ನೀವು ನೋಡಿಕೊಂಡ್ರೆ ಸಿ ಸರಿಯಾಗಿದೆ. ಡೋನಾ ಲಾರಾ ಅರೈವ್ಸ್, ಡಾನ್ ಗೊನ್ಜಾಲೋ ಸ್ಕೇರ್ಸ್ ಅವೇ ದ ಬರ್ಡ್ಸ್, ಅ ಪಿಂಚ್ ಆಫ್ ಸ್ನಫ್ ಮೇಕ್ಸ್ ಪೀಸ್ ಆ್ಯಂಡ್ ಗೊನ್ಜಾಲೋ ಆ್ಯಂಡ್ ಲಾರಾ ಟಾಕ್ ಅಬೌಟ್ ಪೋಯಮ್ಸ್. ಇಲ್ಲಿ ಸರಿಯಾದ ಉತ್ತರ ಸಿ ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ 7ನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. 7ನೇ ಪ್ರಶ್ನೆಯಲ್ಲಿ ಉತ್ತರವನ್ನು ಕೊಡಲಾಗಿದೆ. ಈ ರೀತಿ ಉತ್ತರ. ಡಾನ್ ಗೊನ್ಜಾಲೋ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್ ಇನ್ ಅ ಸನ್ನಿ ಮಾರ್ನಿಂಗ್. ಡಾನ್ ಗೊನ್ಜಾಲೋ ಅವರು ಬೇಟೆಗಾಗಿ ಎಲ್ಲಿ ಹೋಗ್ತಾ ಇದ್ರು ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಅರಾವಕ್ ಅಥವಾ ಅರ್ವಾಕ ಅಂಥೇಳಿ ಬರುತ್ತೆ ಒಂದು ಬೆಟ್ಟ, ಆ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇ ಅ ಸನ್ನಿ ಮಾರ್ನಿಂಗ್. ಇದು ಡಿಫಿಕಲ್ಟ್ ಕ್ವಶನ್ ಆದ್ದರಿಂದಾಗಿ ಉತ್ತರವನ್ನು ಕೆಳಗೆ ಕೊಡಲಾಗಿದೆ ನೋಡ್ಕೊಳ್ಳಿ. ಸಿ ಈಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಈಸ್ ಕರೆಕ್ಟ್. ಡಾನ್ ಗೊನ್ಜಾಲೋ ರ್ಯಾನ್ ಅಪ್ ಟು ಪ್ಯಾರಿಸ್ ವಿತ್ ಬ್ಯಾಲೆಟ್ ಡ್ಯಾನ್ಸರ್ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು 9ನೆಯ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 9, 10, 11ಗಳನ್ನು ನೋಡ್ತಾ ಇದ್ದೇವೆ. ಆಲ್ ಲವ್ ಈಸ್ ಸ್ಯಾಡ್ ಬಟ್ ಸ್ಯಾಡ್ ಆ್ಯಸ್ ಇಟ್ ಈಸ್ ದ ಬೆಸ್ಟ್ ಥಿಂಗ್ ದ್ಯಾಟ್ ವಿ ನೋ ಆರ್ ದ ಲೈನ್ಸ್ ಬೈ ಕ್ಯಾಂಪಮೋರ್ ಅಂತಕ್ಕಂಥವರು ಈ ಒಂದು ಲೈನ್ಗಳನ್ನು ಬರೆದಿದ್ದಾರೆ.
ಕ್ಯಾಂಪಮೂರ್ ಅಂತಕ್ಕಂಥವ್ರು ಏನು ಮಾಡಿದ್ದಾರೆ, ಈ ಒಂದು ಪದ್ಯದ ಸಾಲುಗಳನ್ನು ರಚನೆ ಮಾಡಿರ್ತಕ್ಕಂಥ ದೃಶ್ಯವನ್ನು ನಾವಲ್ಲಿ ವಿದ್ಯಾರ್ಥಿಗಳೇ ನೋಡಬಹುದಾಗಿದೆ. ಸೊ ಇನ್ನು 10ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. ಇನ್ ದ ಪ್ಲೇ ಈ ನಾಟಕದಲ್ಲಿ ಡ್ಯಾಶ್ ಹ್ಯಾಡ್ ಸೆಂಟ್ ವೈಲೆಟ್ಸ್ ಫಾರ್ ದ ಡೋನಾಲಾರಾ ಅಂತ ಕೇಳಿದರೆ ಉತ್ತರ ದ ಗಾರ್ಡ್, ಅಂದರೆ ಆ ಒಂದು ಪಾರ್ಕ್, ಮ್ಯಾಡ್ರಿಡ್ನಲ್ಲಿರ್ತಕ್ಕಂಥ ಪಾರ್ಕನ್ನು ಕಾಯ್ತಕ್ಕಂಥ ಗಾರ್ಡ್ ಏನು ಮಾಡಿರ್ತಾನೆ, ಡೋನಾಲಾರಾಗೋಸ್ಕರ ವೈಲೆಟ್ಸ್ಗಳನ್ನ, ಹೂಗಳನ್ನು ಕೊಟ್ಟು ಕಳಿಸಿರ್ತಾನೆ. ದ ಪ್ಲೇ ಅ ಸನ್ನಿ ಮಾರ್ನಿಂಗ್ ಟೇಕ್ ಪ್ಲೇಸ್ ಇನ್, ಈ ಒಂದು ನಾಟಕ ಎಲ್ಲಿ ಸ್ಥಳವನ್ನು ಪಡೆದಿದೆ ಅಂತ ಕೇಳಿದರೆ ಅದು ಕಾರ್ನರ್ ಆಫ್ ಅ ಪಾರ್ಕ್ ಇನ್ ಮ್ಯಾಡ್ರಿಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು 12ನೇ ಪ್ರಶ್ನೆ. ಡೋನಾಲಾರಾ ಕ್ಯಾರೀಸ್ ಅ ಡ್ಯಾಶ್ ಇನ್ ಹರ್ ಹ್ಯಾಂಡ್ ಇನ್ ಅ ಸನ್ನಿ ಮಾರ್ನಿಂಗ್ ಅಂತ ಕೇಳಿದ್ದಾರೆ. ಡೋನಾಲಾರಾ ಕ್ಯಾರೀಸ್, ಏನು ಡೋನಾಲಾರಾ ತೊಗೊಂಡು ಹೋಗ್ತಾ ಇರೋದು ಪರ್ಸೋಲ್ ಅಂತಂದರೆ ಫ್ಯಾನ್ಸಿ ಅಂಬ್ರೆಲಾ ಅಂತ ಅರ್ಥವನ್ನು ಕೊಡತಕ್ಕಂಥದ್ದು, ಅದನ್ನು ಅವಳು ತೆಗೆದುಕೊಂಡು ಹೋಗ್ತಾ ಇದ್ದಳು. ಇನ್ನು ನಾವು ಪ್ರಶ್ನೆಗೆ ಬರ್ತಾ ಇದ್ದೇವೆ. 13ನೇ ಪ್ರಶ್ನೆ ಈ ರೀತಿಯಾಗಿ ಕೇಳಲಾಗಿದೆ. ಡಾನ್ ಗೊನ್ಜಾಲೋ ಬ್ರಷಸ್ ಹಿಸ್ ಶೂಸ್ ವಿತ್, ಡಾನ್ ಗೊನ್ಜಾಲೋ ತನ್ನ ಶೂಗಳನ್ನು ಯಾವುದರಿಂದ ಬ್ರಷ್ ಮಾಡ್ತಾ ಇದ್ದ ಅಂತಂದರೆ ಆತನ ಹ್ಯಾಂಡ್ ಕರ್ಚಿಪ್ನಿಂದ. ದ ಪೀಸ್ ಬಿಟ್ವೀನ್ ಡೋನಾಲಾರಾ ಆ್ಯಂಡ್ ಡಾನ್ ಗೊನ್ಜಾಲೋ ಇಸ್ ಮೇಡ್ ಬೈ, ಅಂದರೆ ಈ ಡಾನ್ ಗೊನ್ಜಾಲೋ ಮತ್ತು ಡೋನಾಲಾರಾ ಇವರ ಮಧ್ಯ ನೆಮ್ಮದಿಯನ್ನು, ಶಾಂತಿಯನ್ನು ತಂದಿರತಕ್ಕಂಥದ್ದು ಯಾವುದು ಅಂತಂದರೆ ಪಿಂಚ್ ಆಫ್ ಸ್ನಫ್ ಅಂತಕ್ಕಂಥದ್ದು, ಅಥವಾ ಒಂದು ಚಿಟಿಕೆ ನಾಶಿ ಪುಡಿ ಅಂತಕ್ಕಂಥದ್ದು. 15ನೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಡೋನಾಲಾರಾ ವಾಸ್ ಪಾಪ್ಯುಲರ್ಲಿ ನೋನ್ ಇನ್ ಹರ್ ಲೊಕ್ಯಾಲಿಟಿ ಆ್ಯಸ್ ದ, ಡೋನಾಲಾರಾ ತನ್ನ ಒಂದು ಸ್ಥಳೀಯ ಒಂದು ಪ್ರದೇಶದಲ್ಲಿ ಯಾವ ರೀತಿ ಅವಳು ಪ್ರಸಿದ್ಧಳಾಗಿದ್ದಳು ಅಂತಂದರೆ ಸಿಲ್ವರ್ ಮೆಡನ್ ಅನ್ನುವಂಥ ಹೆಸರಿನಿಂದ ಅವಳು ಪ್ರಸಿದ್ಧಿಯಾಗಿದ್ದಳು. ಅಕಾರ್ಡಿಂಗ್ ಟು ಡೋನಾಲಾರಾ ಶಿ ಕುಡ್ ರೀಡ್ ದ ಲೈನ್ಸ್ ಆಫ್ ದ ಪೋಯಮ್ ವಿದೌಟ್ ಗ್ಲಾಸಸ್ ಆ್ಯಸ್ ಸಿ ಹ್ಯಾಸ್ ಕೀನ್ ಐಸೈಟ್, ವಾಂಟ್ಸ್ ಟು ಇಂಪ್ರೆಸ್ ಗೊಂಜಾಲೋ, ನೋಸ್ ಎವ್ರಿ ವರ್ಡ್ ಬೈ ಹಾರ್ಟ್, ಅವಳಿಗೆ ಆ ಎಲ್ಲ ಸಹಿತ ಬೈ ಹಾರ್ಟ್ನಿಂದ ಗೊತ್ತಿತ್ತು, ಆ ಕಾರಣಕ್ಕಾಗಿ ಹೇಳ್ತಾಳೆ ಅವಳು ಶಿ ಕುಡ್ ರೀಡ್ ದ ಲೈನ್ಸ್ ಆಫ್ ದ ಪೋಯಮ್ಸ್ ವಿದೌಟ್ ಗ್ಲಾಸಸ್ ಅಂತ ಹೇಳ್ತಾಳೆ. ಸೊ 16 ಪ್ರಶ್ನೆಗಳನ್ನು ಈಗ ಅಧ್ಯಯನ ಮಾಡಿದ್ವಿ. ಇನ್ನು 17ನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ವಿನಂತಿ, ತಾವೆಲ್ಲರೂ ನಮ್ಮ ಚಾನಲ್ಗೆ ಅಥವಾ ನಿಮ್ಮ ಒಂದು ನೆಚ್ಚಿನ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಇದಕ್ಕೆ ಸಬ್ಸ್ಕ್ರೈಬ್ ಆಗುವಂತೆ ಕೇಳ್ಕೊಳ್ಳಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು 17ನೇ ಪ್ರಶ್ನೆ. ಅಕಾರ್ಡಿಂಗ್ ಟು ಡೋನಾಲಾರಾ, ಅಂದರೆ ಡೋನಾಲಾರಾಳ ಪ್ರಕಾರ ದ ಸಿಲ್ವರ್ ಮೆಡನ್ ವಾಸ್ ಹರ್, ಇಲ್ಲಿ ಸಿಲ್ವರ್ ಮೆಡನ್ ಅಂತಕ್ಕಂಥವಳು ಡೋನಾಲಾರಾಗೆ ಏನಾಗ್ತಾ ಇದ್ದಳು ಅಂತಂದರೆ ಫ್ರೆಂಡ್ ಆಗ್ತಾ ಇದ್ದಳು ಅಂತ ಅವಳು ಹೇಳಿರ್ತಕ್ಕಂಥದ್ದು, ಫ್ರೆಂಡ್ ಅಂತ ಹೇಳಿದ್ದಾಳೆ. ಇನ್ನು ಮ್ಯಾಚ್ ದ ಫಾಲೋವಿಂಗ್ ಇದೆ. ಡೋನಾಲಾರಾ ಪರ್ಸೋಲ್ ಅಂದರೆ ಫ್ಯಾನ್ಸಿ ಅಂಬ್ರೆಲಾ, ಡಾನ್ ಗೊಂಜಾಲೋ ಅಂತಂದರೆ ಹ್ಯಾಂಡ್ ಕರ್ಚೀಫ್, ಮತ್ತು ಪೆಟ್ರಾ ಅಂತಂದರೆ ವೈಲೆಟ್ಸ್, ಇದು ಸರಿಯಾಗಿರ್ತಕ್ಕಂಥದ್ದು. ಸೊ ಎಗೆ 2, ಬಿಗೆ 3, ಎಗೆ 2, ಬಿಗೆ 3, ಅಂದರೆ ಬಿ ಆಪ್ಷನ್ ಸರಿಯಾಗಿರ್ತಕ್ಕಂತಹ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಸೊ ಇನ್ನು ಮುಂದೆ ನಾವು 19ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಕ್ವಶನ್ ನಂಬರ್ 19 ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ನೋಡ್ಕೊಳ್ಳಿ. ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಇನ್ ದ ಪ್ಲೇ ಸನ್ನಿ ಮಾರ್ನಿಂಗ್ ಅಂತ ಕೇಳಲಾಗಿದೆ. ಇಲ್ಲಿ ಸರಿಯಾದ ಸೀಕ್ವೆನ್ಸ್ ಯಾವುದು ಅಂತ ವಿದ್ಯಾರ್ಥಿಗಳೇ, ಒಂದನೇದು ಸರಿಯಾಗಿದೆ. ಡೋನಾಲಾರಾ ಆ್ಯಂಡ್ ಪೆಟ್ರಾ ಎಂಟರ್ಡ್ ದ ಪಾರ್ಕ್ ಇನ್ ಮ್ಯಾಡ್ರಿಡ್. ಪೆಟ್ರಾ ವಾಸ್ ಈಗರ್ ಟು ಮೀಟ್ ದ ಗಾರ್ಡ್. ಡೋನಾಲಾರಾ ರಿಮೈಂಡೆಡ್ ಹರ್ ಟು ಗಿವ್ ಬ್ರೆಡ್ ಕ್ರಮ್ಸ್. ಕೊನೆಯದಾಗಿರ್ತಕ್ಕಂಥದ್ದು ಡೋನಾಲಾರಾ ಎಂಜಾಯ್ಡ್ ಫೀಡಿಂಗ್ ದ ಪೀಸನ್ಸ್ ಅಂಥೇಳಿ ಸರಿಯಾದ ಉತ್ತರವಾಗಿದೆ. ಇನ್ನು 21ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಕ್ವಶನ್ ನಂಬರ್ 20ನೇ ಪ್ರಶ್ನೆ ಅದು. ಇಲ್ಲಿ 20ನೇ ಪ್ರಶ್ನೆ ಇದೆ ವಿದ್ಯಾರ್ಥಿಗಳು, ಇದು ಸಹಿತ ಅದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯಾಗಿದ್ದು ಇಲ್ಲಿ ಸರಿಯಾದ ಉತ್ತರವು ಸಿ ಆಗಿರುತ್ತೆ. ಅಂದರೆ ಗ್ಯಾಲೆಂಟ್ ಲವರ್ ಪಾಸ್ಡ್ ಬೈ ಆನ್ ಹಾರ್ಸ್ಬ್ಯಾಕ್ ಎವ್ರಿ ಮಾರ್ನಿಂಗ್. ಗ್ಯಾಲೆಂಟ್ ಲವರ್ ಏನು ಮಾಡ್ತಾ ಇದ್ದ, ಬೆಳಗಿನ ಜಾವ ಮುಂಜಾನೆ ಹಾದು ಹೋಗ್ತಿರ್ಬೇಕಾದ್ರೆ ತನ್ನ ಕುದುರೆಯ ಮೇಲೆ ಹಿ ಟಾಸ್ಡ್ ಅಪ್ ಬಕ್ವೇಟ್ ಆಫ್ ಫ್ಲವರ್ಸ್, ಆತ ಅವಳಿಗೆ ಒಂದಿಷ್ಟು ಬಕ್ವೇಟ್ ಆಫ್ ಫ್ಲವರ್ಸ್ನ ಎಸಿತಾ ಇದ್ದ ಸಿಲ್ವರ್ ಮೆಡನ್ಗೆ. ಹಿ ರಿಟರ್ನ್ ಬೈ ದ ಸೇಮ್ ಪಾತ್, ಸಾಯಂಕಾಲ ಅದೇ ರೋಡ್ ಹಿಡಿದು ವಾಪಸ್ ಬರ್ತಾ ಇದ್ದ. ಹಿ ವುಡ್ ಕ್ಯಾಚ್ ದ ಬಕ್ವೇಟ್, ಶಿ ವುಡ್ ಟಾಸ್ ಹಿಮ್, ಅವಳು ಎಸೆಯುವಂಥ ಒಂದು ಹೂವಿನ ಗುಚ್ಛವನ್ನು ಆತ ಹೇಳ್ಕೊಳ್ತಾ ಇದ್ದ ಅಂತಕ್ಕಂಥ ಸರಿಯಾದ ಉತ್ತರವಾಗಿದೆ.
ಈಗ ನಾವು 21ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಯಾವುದೇ ಥರದ ಒಂದಿಷ್ಟು ತೊಂದರೆಗಳಿದ್ದರೆ, ನಿಮಗೆ ಸಮಸ್ಯೆಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೊಳ್ಳಿ. ಇದು ಅದೇ ರೀತಿ ಪ್ರಶ್ನೆ ಇದೆ. ಚೂಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದ ಟೇಕ್ ಪ್ಲೇಸ್ ಇನ್ ದ ಪ್ಲೇ ಸನ್ನಿ ಮಾರ್ನಿಂಗ್ ಅಂತ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿಯೂ ಸಹಿತ ಸರಿಯಾದ ಉತ್ತರ ಯಾವುದು ಅಂತಂದರೆ ಡಿ. ದ ಗ್ಯಾಲೆಂಟ್ ಲವರ್ ರೋಟ್ ಮೆನಿ ಲೆಟರ್ಸ್ ಟು ಲಾರಾ. ಗ್ಯಾಲೆಂಟ್ ಲವರ್ ಬಹಳಷ್ಟು ಪತ್ರಗಳನ್ನು ಲಾರಾಗೆ ಬರೀತಾನೆ. ಲೆಟರ್ಸ್ ವೇರ್ ಇಂಟರ್ಸೆಪ್ಟೆಡ್ ಬೈ ಹರ್ ಪೇರೆಂಟ್ಸ್. ಆದರೆ ಬರೆದಿರ್ತಕ್ಕಂಥ ಎಲ್ಲ ಪತ್ರಗಳನ್ನು ತಂದೆ ತಾಯಿಗಳು ಏನು ಮಾಡ್ತಾರೆ, ತಡೆ ಹಿಡಿತಾರೆ. ಜಾಯ್ನ್ ದ ಆರ್ಮಿ ಆ್ಯಂಡ್ ವೆಂಟ್ ಟು ಆಫ್ರಿಕಾ. ಆತ ಸೈನ್ಯಕ್ಕೆ ಸೇರಿಕೊಂಡು ಆಫ್ರಿಕಾಕ್ಕೆ ಹೋದ. ಮೆಟ್ ಅ ಗ್ಲೋರಿಯಸ್ ಡೆತ್ ವಿಸ್ಪರಿಂಗ್ ದ ನೇಮ್ ಆಫ್ ಹಿಸ್ ಬಿಲವ್ಡ್. ಅಲ್ಲಿ ಭಾಳ ಗ್ಲೋರಿಯಸ್ ವೈಭವಿತವಾಗಿರ್ತಕ್ಕಂಥ ಸಾವನ್ನು ಆತ ಅಪ್ಪಿಕೊಂಡ. ವಿಸ್ಪರಿಂಗ್ ದ ನೇಮ್ ಆಫ್ ಹಿಸ್ ಬಿಲವ್ಡ್ ಅಂತಂದರೆ ತನ್ನ ಪ್ರಿಯತಮೆಯ ಹೆಸರನ್ನು ನೆನೆಸಿಕೊಳ್ಳುತ್ತಾ. ಇನ್ನು ನಾವು 22ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. 22ನೇ ಪ್ರಶ್ನೆ, ಡೋನಾ ಲಾರಾ ಎಂಟರ್ಡ್ ದ ಪಾರ್ಕ್ ಅಕಂಪನಿಡ್ ಬೈ. ಇಲ್ಲಿ ಯಾರೊಂದಿಗೆ ಡೋನಾ ಲಾರಾ ಇವರು ಪಾರ್ಕ್ನ ಒಳಗಡೆ ಬಂದರು ಅಂತಂದರೆ ಪೆಟ್ರಾನ ಜೊತೆಗೆ ಬಂದರು ಅಂಥೇಳಿ. ಆಮೇಲೆ ಒನ್ ಆಫ್ ಡಾನ್ ಗೊನ್ಜಾಲೋಸ್ ಎಸ್ಟೇಟ್ ವಾಸ್ ಲೊಕೇಟೆಡ್ ನಿಯರ್. ಇಲ್ಲಿ ಅರವಾಕ ಅಂತ ಬರುತ್ತೆ, ಅರವಾಕದ ಹತ್ತಿರ ಇದೆ ಅಂತ ಹೇಳ್ತಾರೆ. ಇನ್ನು 24ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ದ ವಿಲ್ಲಾ ಇನ್ ದ ಸನ್ನಿ ಮಾರ್ನಿಂಗ್ ವೇರ್ ಲಾರಾ ಸ್ಪೆಂಟ್ ಹರ್ ಸೆವೆರಲ್ ಸೀಸನ್ಸ್ ವಾಸ್. ಇಲ್ಲಿ ಬಂದಿರತಕ್ಕಂಥ ಸರಿಯಾದ ಉತ್ತರ ಮರ್ಸಿಲ್ಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಡಾನ್ ಗೊನ್ಜಾಲೋ ರ್ಯಾನ್ ಅಪ್ ಟು ಪ್ಯಾರಿಸ್. ಏನು ಮಾಡ್ತಾನೆ, ಡಾನ್ ಗೊನ್ಜಾಲೋ ಪ್ಯಾರಿಸ್ಗೆ ಓಡಿ ಹೋಗ್ತಾನೆ. ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್ ಇನ್ ಸನ್ನಿ ಮಾರ್ನಿಂಗ್. ಈ ಪಾಠದಲ್ಲಿ ಬರೋ ಹಾಗೆ ಆತ ಒಬ್ಬ ಬ್ಯಾಲೆಟ್ ಡ್ಯಾನ್ಸರ್ನೊಂದಿಗೆ ಏನು ಮಾಡ್ತಾನೆ, ಓಡಿ ಹೋಗ್ತಾನೆ ಅಂಥೇಳಿ ಪ್ಯಾರಿಸ್ಗೆ. ಇನ್ನು 26ನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ. 26ನೇ ಪ್ರಶ್ನೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ. ಇನ್ ಸನ್ನಿ ಮಾರ್ನಿಂಗ್ ದ ನೇಮ್ ಆಫ್ ದ ವಿಲ್ಲಾ ವೇರ್ ದ ಸಿಲ್ವರ್ ಮೆಡಲ್ ಸ್ಟೇಡ್ ವಾಸ್ ಕಾಲ್ಡ್, ದಟ್ ಈಸ್ ಕಾಲ್ಡ್ ಮರ್ಸಿಲ್ಲಾ. ಮರ್ಸಿಲ್ಲಾ ಅಂತಕ್ಕಂಥ ಸರಿಯಾದ ಉತ್ತರವಾಗಿದೆ. ಇನ್ನು ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವಿತ್ ಇಸ್ ಟ್ರೂ ವಿತ್ ರೆಫರೆನ್ಸ್ ಟು ದ. ಇಲ್ಲಿ ಸರಿಯಾದ ಸತ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ. 27ನೇ ಪ್ರಶ್ನೆ, ಸತ್ಯವಾದದ್ದು ಯಾವುದು ಅಂತಂದರೆ ಇಲ್ಲಿ ಬಿ ಸರಿಯಾದ ಉತ್ತರ ಸರಿಯಾಗಿದೆ. ಬಿ ಅನ್ನೋದು ಸರಿಯಾದ. 3 ಫಸ್ಟ್ ಹ್ಯಾವ್ ಆಕ್ಯುಪೈಡ್ ಗೊಂಜಾಲೋಸ್ ರೆಗ್ಯುಲರ್ ಬೆಂಚ್ ಸರಿಯಾಗಿದೆ. ಇನ್ ಅ ಸನ್ನಿ ಮಾರ್ನಿಂಗ್ ವೆನ್ ಡೋನಾ ಲಾರಾ ಸೇಸ್ ಯುವರ್ ಸೈಟ್ ಮಸ್ಟ್ ಬಿ ಕೀನ್ ಶಿ. ಅವಳು ಏನು ಮಾಡಿದ ಹಾಗೆ ಈ ಸ್ಟೇಟ್ಮೆಂಟನ್ನು ಹೇಳುವುದರ ಮುಖಾಂತರವಾಗಿ ಅವಳು ಯಾವ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ಳು ಅಂತಂದರೆ ಮೇಕ್ಸ್ ಫನ್ ಆಫ್ ಡಾನ್ ಗೊಂಜಾಲೋಸ್ ಐಸೈಟ್ ಅಂತ. ಇಲ್ಲಿ ನಾವು ಉತ್ತರ ಸರಿಯಾಗಿರ್ತಕ್ಕಂಥದ್ದು ಬಿ ಆಗಿದೆ ಅಂಥೇಳಿ ಹೇಳ್ಬೋದು. ಇನ್ನು 29ನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಇದ್ದೇವೆ. ಕ್ವಶನ್ ನಂಬರ್ 29. ಇನ್ನು 33ರವರೆಗೆ ಮಾತ್ರ ಇವೆ, ನೋಡ್ಕೊಂಡು ಬಿಡೋಣ. ಇನ್ ಸನ್ನಿ ಮಾರ್ನಿಂಗ್ ದ ವಿಲ್ಲಾ ಅಕಾರ್ಡಿಂಗ್ ಟು ಡೋನಾ ಲಾರಾ that was not far away from Valencia was, that is ಮರ್ಸಿಲ್ಲಾ ಅನ್ನೋದು ಸರಿಯಾದ ಉತ್ತರವಾಗಿದೆ. ಮರ್ಸಿಲ್ಲಾ ಅಂತಕ್ಕಂಥ ಸರಿಯಾದ ಉತ್ತರ. ಇನ್ನು ಡ್ಯಾಶ್ ಬ್ರಿಂಗ್ಸ್ ಬ್ರೆಡ್ ಕ್ರಮ್ಸ್ ಟು ದ ಪಾರ್ಕ್ ರೆಗ್ಯುಲರ್ಲಿ ಅಂತ ಕೇಳಿದರೆ ಡೋನಾ ಲಾರಾ ಅವ್ರು ತರ್ತಾ ಇದ್ರು. ಇನ್ನು ವಾಟ್ ಡಸ್ ದ ಸ್ಮಾಲ್ ಬ್ಯಾಗ್ ದ ಪೆಟ್ರಾ ಕ್ಯಾರೀಸ್ ಕಂಟೇನ್ ಅಂತಂದರೆ ಬ್ರೆಡ್ ಕ್ರಮ್ಸನ್ನು ಹೊಂದಿರುವಂತಹ ಒಂದು ಬ್ಯಾಗನ್ನು ಪೆಟ್ರಾ ಅವ್ರು ತರ್ತಾ ಇದ್ರು. ಅಕಾರ್ಡಿಂಗ್ ಟು ಡೋನಾ ಲಾರಾ ಪೆಟ್ರಾ ಆ್ಯಂಡ್ ಹಾರ್ಟ್ ಆರ್ ವಿತ್ ದ ಗಾರ್ಡ್. ಈ ಪೆಟ್ರಾ ಅವಳ ಒಂದು ಹೃದಯ ಮತ್ತು ಅವಳು ಇರುವಂಥದ್ದು ಆ ಗಾರ್ಡ್ನೊಂದಿಗೆ ಅಂತೇಳಿ ಲಾರಾ ಏನು ಮಾಡ್ತಾಳೆ, ಡೋನಾ ಲಾರಾ ಹೇಳಿರ್ತಾಳೆ. ಇನ್ನು ಕೊನೆಯದಾಗಿರ್ತಕ್ಕಂತಹ ಪ್ರಶ್ನೆಗೆ ಬರ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. 33ನೇ ಪ್ರಶ್ನೆ. ಹೂ ಶೋಸ್ ನೋ ಸೈನ್ ಆಫ್ ಲೀವಿಂಗ್ ದ ಪಾರ್ಕ್ ಅಕಾರ್ಡಿಂಗ್ ಟು ಡಾನ್ ಗೊಂಜಾಲೋ. ಡಾನ್ ಗೊಂಜಾಲೋನ ಪ್ರಕಾರ ಯಾರು ಈ ಪಾರ್ಕನ್ನು ಬಿಟ್ಟು ಹೋಗೋ ಹಾಗೆ ಕಾಣ್ತಾ ಇರಲಿಲ್ಲ ಅಂತ ಕೇಳಿದರೆ 3 ಫಿಸ್ಟ್ ಅಂದರೆ 3 ಜನ ಪುರೋಹಿತರೇನು ಕೂತ್ಕೊಂಡಿದ್ರಲ್ಲ ಅವರು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ 5ನೇ ಪಾಠವನ್ನು ನಾವು MCQಸ್ನೊಂದಿಗೆ ಮುಗಿಸಿದ್ದೇವೆ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.